ಅನ್ನದಾತೋ ಸುಖೀಭವ ಎಂಬ ಮಾತಿದೆ. ಅದರ ಅರ್ಥ ಅನ್ನ ಹಾಕಿದವನು ಸುಖವಾಗಿರಲಿ ಅಂತ. ಆದರೆ ನಮಗೆ ಅನ್ನ ಹಾಕ್ತಿರೋ ರೈತ ಮಾತ್ರ ಸುಖವಾಗಿಲ್ಲ. ನಮಗೆ ಅನ್ನ ನೀಡೋ ರೈತ, ಹಾಲು ನೀಡೋ ಜಾನುವಾರುಗಳು ಕೂಡ ಸಂಕಷ್ಟ ಅನುಭವಿಸುವ ಪರಿಸ್ಥಿತಿ ಎದುರಾಗಿದೆ. ಅಷ್ಟಕ್ಕೂ ಯಾವುದು ಆ ಸಂಕಷ್ಟ ಅಂತೀರಾ? ಇಲ್ಲಿದೆ ನೋಡಿ. ನೀರಿಲ್ಲದೆ ಒಣಗುತ್ತಿರುವ ಬೆಳೆಗಳು. ಬೆಳೆಗಳನ್ನು ಉಳಿಸಿಕೊಳ್ಳಲು ಸಾವಿರಾರು ಅಡಿ ಬೋರ್ವೆಲ್ ಕೊರೆಸುತ್ತಿರೋ ರೈತರು. ಬೆಳೆ ಉಳಿಸಿಕೊಳ್ಳೋದು ಹೇಗೆ ಎಂದು ತಲೆ ಮೇಲೆ ಕೈ ಹೊತ್ತು ಕೂತ ಅನ್ನದಾತ. ಎಲ್ಲಿ ನೋಡಿದ್ರೂ ಬೋರ್ವೆಲ್ಗಳ ಸದ್ದು. ಭೂತಾಯಿಯ ಒಡಲು ಕೊರೆದರೂ ಸಿಗದ ಹನಿ ನೀರು. ಅಯ್ಯೋ ದೇವರೇ, ನೀನೇ ಗತಿ ಎಂದು ಆಕಾಶ ನೋಡುತ್ತಾ ಕೂತಿರುವ ರೈತರು. ಇಂತಹ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ. ಮಾಯಕೊಂಡ, ಜಗಳೂರು ವಿಧಾನಸಭಾ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಕೆರೆಕಟ್ಟೆಗಳು ಬತ್ತಿ ಹೋಗಿದ್ದು ಜನ ಹಾಗೂ ಜಾನುವಾರುಗಳಿಗೂ ಕುಡಿಯಲು ನೀರಿಲ್ಲದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ರೈತರು ತಮ್ಮ ಜಮೀನುಗಳಲ್ಲಿ ಹಾಕಿಸಿದ್ದ ಬೋರ್ವೆಲ್ಗಳಲ್ಲಿ ಹನಿ ನೀರು ಬರ್ತಿಲ್ಲ. ಅಡಕೆ ಸೇರಿದಂತೆ ವಿವಿಧ ಬೆಳೆಗಳನ್ನ ಉಳಿಸಿಕೊಳ್ಳಲು ರೈತರು ಹರಸಾಹಸ ಪಡುತ್ತಿದ್ದಾರೆ. ಒಬ್ಬೊಬ್ಬ ರೈತರು ಸಾಲ ಸೋಲ ಮಾಡಿ 2-3 ಬೋರ್ವೆಲ್ ಕೊರೆಸುತ್ತಿದ್ದಾರೆ. ಇನ್ನು ದೊಡ್ಡ ದೊಡ್ಡ ಅಡಕೆ ಬೆಳೆಗಾರರು 6-7 ಬೋರ್ವೆಲ್ ಕೊರೆಸುತ್ತಿದ್ದಾರೆ. ಇಷ್ಟಿದ್ರೂ ಭೂ ಒಡಲಲ್ಲಿ ಅಡಗಿರೋ ಗಂಗಾ ಮಾತೆ ಮಾತ್ರ ಕರುಣೆ ತೋರುತ್ತಿಲ್ಲ. ಪರಿಸ್ಥಿತಿ ಹೀಗೆ ಮುಂದುವರೆದರೆ ರೈತರು, ಜಾನುವಾರುಗಳು ಬದುಕೋದು ಹೇಗೆ ಅಂತ ಅನ್ನದಾತರು ಕಣ್ಣೀರಿಡುತ್ತಿದ್ದಾರೆ. ನಮ್ಮ ರೈತರ ಪರಿಸ್ಥಿತಿ ಹೆಂಗಿದೆ ಅಂತಂದರೆ, ಒಂದೊತ್ತು ಊಟಕ್ಕೂ ಕಷ್ಟ ಆಗೋಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ರೈತರಿಗೆ. ನಾವು ಬೇರೆಯವರಿಗೆಲ್ಲ ಊಟ ಹಾಕಂತಾರೋ, ನಮಗೆ ಊಟದ ಪರಿಸ್ಥಿತಿ ಕಂಗಾಲಾಗಿದೆ. ನಾವು ರೈತರು ಯಾವ ರೀತಿ ಸ್ಥಿತಿ ಅದಾವಂದರೆ, ಹೊಲ ಮಾರಿ ಬೋರ್ ಅಂತ ಕೊರೆಸೋಂಥ ಪರಿಸ್ಥಿತಿ ಆಗೈತಿ. ಹೊಲ ಮಾರಿದ್ರು ಕೂಡ ನಮಗೆ ಉಳಿಯೋಕೆ ಜಾಗ ಇಲ್ಲ ಅನ್ನಂಗೆ ಆಗ್ಬಿಡೈತಿ. ಯಾಕಪ್ಪ ಅಂದ್ರೆ ನಾವು ಯಾಕಾರ ಕಟ್ಟಿದ್ವು, ಯಾಕಾರ ರೈತರಾಗಿ ಹುಟ್ಟಿದ್ವು ಅನ್ನೋದಕ್ಕೋಸ್ಕರ ನಮಗೆ ಭಾಳ ನೋವಾಗಿದೆ. 6 ವರ್ಷ 7 ವರ್ಷ ಅಡಿಕೆ ತೋಟಗಳಿದ್ದಾವೆ, ಆಲ್ರೆಡಿ ಬೆಳೆ ಬಂದಿದ್ದಾವೆ, ಅವಕ್ಕೆ ನೀರಿಲ್ಲ. ಎಲ್ಲಾದರೂ ಸಾಲ ಮಾಡ್ಕೊಂಡು ರೈತ ಅದನ್ನ ಇನ್ವೆಸ್ಟ್ಮೆಂಟ್ ತೊಗೊಂಬಂದು ಈಗ ಮತ್ತೆ ದಿನಕ್ಕೂ ನಮ್ಮೂರಲ್ಲಿ ಬೋರ್ ಕೊರ್ಸೋದು ಜಾಸ್ತಿ ಆಗಿದೆ. ಸುಮಾರು ಈಗ ಒಂದು 25-30 ಬೋರ್ ಕೊರೆಸಿದ್ದಾನೆ ನಮ್ಮ ಭರಮಸಮುದ್ರದಲ್ಲಿ. ಆದರೂ ಕೆಲವು ಬೋರ್ಗಳಲ್ಲಿ ನೀರು ಬಿದ್ದಿದ್ದಾವೆ, ಕೆಲವು ಬೋರಲ್ಲಿ ನೀರು ಬಿದ್ದಿಲ್ಲ. ರೈತನ ಸಮಸ್ಯೆ ಎಷ್ಟಾಗಿದೆ ಅಂದರೆ ಅಷ್ಟು ಆಗಿದೆ ಸರ್. ರೈತರು ತಮ್ಮ ಬೆಳೆಗಳನ್ನ ಉಳಿಸಿಕೊಳ್ಳಲು ಕಳೆದ 15 ದಿನಗಳಲ್ಲಿ 1000ಕ್ಕೂ ಹೆಚ್ಚು ಬೋರ್ವೆಲ್ ಕೊರೆಸಿದ್ದಾರೆ ಎನ್ನಲಾಗ್ತಿದೆ. 500ರಿಂದ 1000 ಅಡಿ ಆಳದವರೆಗೂ ಬೋರ್ ಕೊರೆದರೆ ಬರೀ ಧೂಳು ಬರುತ್ತಿದೆ. ಎಲ್ಲೆಡೆಯೂ ಅಂತರ್ಜಲ ಕುಸಿದಿದ್ದು ಹನಿ ನೀರು ಸಿಕ್ತಿಲ್ಲ. ಜಿಲ್ಲೆಯ ಬಹುತೇಕ ಕೆರೆ ಕಟ್ಟೆಗಳು ಒಣಗಿ ಹೋಗಿದ್ದು ಅಂತರ್ಜಲ ಮಟ್ಟ ಸಂಪೂರ್ಣ ಕುಸಿದಿದೆ. ಇನ್ನು ಶಿವರಾತ್ರಿ ಬಂದಿಲ್ಲ, ಆಗಲೇ ನೆತ್ತಿ ಸುಡೋ ಬಿಸಿಲು. ಪರಿಸ್ಥಿತಿ ಹೀಗೆ ಮುಂದುವರೆದರೆ ಬೆಳೆಗಳು ಸಂಪೂರ್ಣ ಒಣಗಿ ಹೋಗೋದ್ರಲ್ಲಿ ಸಂಶಯವಿಲ್ಲ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳೆದಿರೋ ಬೆಳೆ ಉಳಿಸಿಕೊಳ್ಳೋದು ಹೇಗೆ ಅನ್ನೋ ಚಿಂತೆ ಸರ್ ನಮಗೆ ಎನ್ನುತ್ತಾರೆ ನೋವಿನಲ್ಲಿರೋ ರೈತರು. ರಾಗಿ ಒಣಗಿ ಹೋಗ್ಬಿಡುತ್ತೆ ಸರ್, ನೀರಿಲ್ಲ. ಬೋರ್ ಹಾಕ್ಸೋಣ ಅಂದ್ರೆ ದುಡ್ಡಿಲ್ಲ. ಇನ್ನೇನು ಮಾಡ್ತೀವಿ, ಎತ್ಲಾಗನ್ನ ಕೂಲಿ ಮಾಡೋಕೆ ಎಲ್ಲ ಚಾನಲ್ ಗಾಡಿಗೆ, ಕಾಫಿ ಎಕ್ಸ್ಚೇಟಿಗೆ ಹೋಗೋಣ ಅಂತ ನಿರ್ಧಾರ ಮಾಡಿದ್ವಿ. ನೀರಿಲ್ಲಪ್ಪ ಅಂದರೆ ಸರ್ಕಾರ ಪ್ರತಿ ವರ್ಷ ಹೇಳ್ತಿತ್ತು, ನಾವು ಕೆರೆಗಳಿಗೆ ನೀರು ತುಂಬಿಸ್ತೀವಿ, ಅಧಿಕಾರ ಬರೋಕ್ಕಿಂತ ಮೊದಲೇ ಎಲ್ಲ ಕೆರೆಗಳಿಗೆ ನೀರು ತುಂಬಿಸ್ತೀವಿ, ಅಂತರ್ಜಲ ಹೆಚ್ಚಾಗುತ್ತೆ ಅಂತ ಪ್ರತಿ ಒಂದು ಅನುದಾನ ಹಾಕ್ಕೊಂಬಂದು ಪೈಪ್ಲೈನ್ ಮಾಡಿಸಿದ್ದಾರೆ. ಇದುವರೆಗೂ ಒಂದು ಪೈಪ್ಲೈನ್ ಆಗಲಿ, ಪೈಪ್ಲೈನಿಂದ ನೀರು ಯಾವುದೇ ಕೆರೆಗೂ ನೀರು ಔಟ್ ಆಗಿಲ್ಲ. ಹಂಗಾಗಿ ಅಂತರ್ಜಲ ನಾವು ಎಷ್ಟೇ ಆಳವಾಗಿ ಬೋರ್ ಹೊಡಿಸಿದ್ರೂ ನೀರು ಎಲ್ಲಿಂದ ಬರಬೇಕು? ಒಟ್ಟಾರೆಯಾಗಿ ದಾವಣಗೆರೆ ಜಿಲ್ಲೆಯ ಹಲವು ಭಾಗಗಳಲ್ಲಿ ಬರದ ವಾತಾವರಣ ಕಂಡು ಬಂದಿದ್ದು, ಇನ್ನಷ್ಟು ದಿನಗಳು ಹೀಗೆ ಮುಂದುವರೆದರೆ ರೈತರ ಪರಿಸ್ಥಿತಿ ಆ ದೇವರಿಗೆ ಪ್ರೀತಿ ಎನ್ನುವಂತಾಗುತ್ತದೆ. ಆದಷ್ಟು ಬೇಗ ವರುಣದೇವ ಕರುಣಿಸಲಿ ಎನ್ನುವುದು ಅನ್ನದಾತರ ಪ್ರಾರ್ಥನೆಯಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.